ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಜಿಲ್ಲೆಯ ಹೊರಗೆ ನೆಲೆಸಿರುವ ಹಣವಂತನನ್ನ ಕಣಕ್ಕಿಳಿಸಲು ಪಕ್ಷ ಮುಂದಾಗಿರುವುದರಿಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದೇನೆ ಅಂತ ಮೇಲುಕೋಟೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಎಚ್.ಎನ್. ರವೀಂದ್ರ ತಿಳಿಸಿದರು. ನಗರ ಕರ್ನಾಟಕ ಸಂಘದ ಕೆವಿಎಸ್ ಶತಮಾನೋತ್ಸವ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಪಕ್ಷದ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಅಭ್ಯರ್ಥಿ ಹೇರಲು ಮುಂದಾಗಿರುವ ಪಕ್ಷದ ನಾಯಕರ ಕ್ರಮದ ವಿರುದ್ಧ ಪ್ರತಿಭಟಿಸಿ ಪಕ್ಷದ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ ಎಂದರು. ಗೆಲುವಿಗೆ ಹಣವೇ ಮಾನದಂಡವಲ್ಲ. ಜಿಲ್ಲೆಯಲ್ಲಿ ಸ್ಥಳೀಯರು ಚುನಾವಣೆಗೆ ಸ್ಪರ್ಧಿಸುವ ಅರ್ಹತೆ ಹೊಂದಿದ್ದಾರೆ. ಆದರೂ ಸಹ ಹೊರಗಿನವರಿಗೆ ಮನ್ನಣೆ ನೀಡಲಾಗುತ್ತದೆ. ಚುನಾವಣೆಗೆ ಸ್ಪರ್ಧಿಸಲು ಹಣವೇ ಮಾನದಂಡನಾ? ಹಣವೇ ಮುಖ್ಯವಾಗಿದ್ದರೆ ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಿರಲಿಲ್ಲ. ವಿಜಯ್ ಮಲ್ಯನಂತವರು ಸಹ ಗೆಲ್ಲಬಹುದಾಗಿತ್ತು. ಅಭ್ಯರ್ಥಿಗೆ ಜನರ ಪರಿಚಯ, ಸಂಬಂಧ, ಜನಪರ ಕಾಳಜಿ, ದೂರದರ್ಶಿತ್ವ ಮುಖ್ಯವಾಗಬೇಕು. ಜಿಲ್ಲೆಯ ಸಾಮಾನ್ಯ ಕುಟುಂಬ ವರ್ಗದವರು ಪ್ರತಿ ವರ್ಷ ಪರ ಮಾಡಿ ನೂರಾರು ಜನಕ್ಕೆ ಊಟ ಹಾಕ್ತಾರೆ. ಆದರೆ ಕಾಂಗ್ರೆಸ್ ನಾಯಕರು ಅನ್ನ ಹಾಕುವ ಜನರನ್ನ ದುಡ್ಡಿನಲ್ಲಿ ಅಳೆಯಲು ಮುಂದಾಗಿದ್ದಾರೆ. ದುಡ್ಡು ಕೊಡದಿದ್ರೆ ಜಿಲ್ಲೆಯ ಜನತೆ ಮತ ಹಾಕಲ್ಲ ಅಂತ ಜಿಲ್ಲೆಯ ಜನರನ್ನ ಅವಮಾನಿಸಲು ಮುಂದಾಗಿದ್ದಾರೆ ಎಂದರು. ಇತಿಹಾಸದಿಂದ ಪಾಠ ಕಲಿಯಿರಿ. ಹಿಂದೆ ಸಾಹುಕಾರ್ ಚೆನ್ನಯ್ಯ ಮುಖ್ಯಮಂತ್ರಿಯಾಗುವ ಅವಕಾಶ ಬಂದಾಗ ಜಿಲ್ಲೆಯ ಜನತೆ ಅವರಿಗೆ ಮಣ್ಣು ಮುಗಿಸಿದ್ರು. ಬೊಮ್ಮೇಗೌಡರು ಗೆಲುವು ಸಾಧಿಸಿದ್ರು. ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಜಾತ್ಯತೀತ ಜನತಾದಳದ 7 ಶಾಸಕರು, ವಿಧಾನ ಪರಿಷತ್ನ 3 ಸದಸ್ಯರು ಅಷ್ಟೇ ಯಾಕೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಆದರೆ ಜಿಲ್ಲೆಯ ಜನತೆ ತಿರಸ್ಕಾರ ಮಾಡಿದ್ರು. ಇಂತಹ ಇತಿಹಾಸದಿಂದ ಪಾಠ ಕಲಿಯದ ಕಾಂಗ್ರೆಸ್ ಪಕ್ಷ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ಶಾಸಕರು ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅಂತ ಬೀಗ್ತಿರುವ ಕಾಂಗ್ರೆಸ್ ನಾಯಕರು ಇದನ್ನ ಅರಿಯಬೇಕು. ಇತಿಹಾಸದಿಂದ ಪಾಠ ಕಲಿಯಲು ಮುಂದಾಗಬೇಕು. ಇಲ್ಲದಿದ್ರೆ ಇತಿಹಾಸ ನಿರ್ಮಿಸಲು ಸಾಧ್ಯವಿಲ್ಲ ಅಂತ ಕಿವಿ ಮಾತು ಹೇಳಿದ್ರು. ಹಣ ಇದ್ದವರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಎಂಬ ಮಾನದಂಡ ಸರಿಯಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಹಣ ಇದ್ದವರಿಗೆ ಮನ್ನಣೆ ನೀಡಿದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗೂ ಹೊರಗಿನಿಂದಲೇ ಹಣ ಇರುವ ಅಭ್ಯರ್ಥಿಯನ್ನ ಕರೆತರುವ ಚಾಳಿ ಮುಂದುವರೆಸಲಿದ್ದಾರೆ. ಸ್ಥಳೀಯ ಮುಖಂಡರು, ಕಾರ್ಯಕರ್ತರನ್ನ ನಿಮ್ಗ್ಯಾಕೆ ಅಧಿಕಾರ ಗೇಮೆ ಮಾಡಿ ಜೈಕಾರ ಹಾಕಿ ಸಾಕು ಅಂತ ನಾಯಕರೇ ಹೇಳ್ತಾರೆ. ಇವರಿಗಾಗಿ ಮಣ್ಣು ಹೊತ್ತವರು ನಾವಾದ್ರೆ ಅಧಿಕಾರದ ವ್ಯವಹಾರ ಮಾಡುವವರೇ ಬೇರೆ. ಕ್ಷೇತ್ರದಲ್ಲಿ ನಾವು ಅವರ ಮುಖವನ್ನ ನೋಡಿರೋದಿಲ್ಲ. ಅಂತವರು ನಾಯಕರ ಸುತ್ತ ನೆರೆದಿರ್ತಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಗಿರೀಶ್, NKS TV4 ಮಂಡ್ಯ. ಕುಮಾರ್ ಅಂತ ಒಬ್ಬ ಓಡಾಡ್ಕೊಂಡಿದ್ದ ಟಿಕೆಟ್ಗೆ 18 ಜನ ಮಾಡಿ ಕೂರಿಸಿದಿರಲ್ಲ ಟಿಕೆಟ್ ಕೇಳಕ್ಕೆ. ಈಗ ನ್ಯಾಯವಾಗಿ ಹಿಂಗ್ ಮಾಡೋದು ಅನ್ನೋದೆಲ್ಲ ಒಂದಷ್ಟೆಲ್ಲ ನಾನು ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳಿದ್ದೆ, ಬೈದಿದ್ದೇನೆ. ಗ್ಯಾಮ್ಲರ್ಗಳನ್ನೆಲ್ಲ ಕರ್ಕೊಂಡ್ಬಂದು ಎಲೆಕ್ಷನ್ ನಿಲ್ಲಿಸ್ತಿದ್ದೀರಾ ಅಂತೆಲ್ಲ ಬೈದಿದ್ದೆ. ಸರಿ, ಅದಾದ್ಮೇಲೆ ನಮಗೂ ಅವ್ರಿಗೂ ಮನಸ್ತಾಪ ಆಯ್ತು, ಮುಗಿದೋಯ್ತು, ಎಲೆಕ್ಷನ್ ಮುಗೀತು, ಎಲ್ಲರೂ ಗೆದ್ರಪ್ಪ. ಅದೇನ್ ಒಳ್ಳೆಯವರು ಕೆಟ್ಟವರು ಜನ ಅದ್ ಹೆಂಗ್ ಓಟ್ ಹಾಕ್ತಿದಾರೋ ನನಗಂತೂ ಅರ್ಥ ಆಯ್ತಾ ಇಲ್ಲ. ಒಟ್ಟಲ್ಲಿ ಓಟ್ ಹಾಕಿದ್ರು, ಯಾರ್ಯಾರು ಬೇಕಂಗ ಗೆಲ್ಲಿಸ್ಕೊಂಡ್ರು. ಸರ್ಕಾರ ಆಯ್ತು, ಮಂತ್ರಿಗಳು ಚೆಲುವರಾಯ ಸ್ವಾಮಿ ಅವರು ಮಂತ್ರಿಗಳಾದ ಬೆಳಿಗ್ಗೆಗೆ ನನಗೆ ಕಾಲ್ ಮಾಡ್ಬಿಟ್ಟು ಇದುವರೆಗೆ ಆಗಿದ್ದಾಯ್ತು ಡಾಕ್ಟ್ರೇ, ಇನ್ ಮುಂದೆ ಎಲ್ಲ ಅನ್ಯೋನ್ಯವಾಗಿರೋಣ ಮಾಡೋಣ. ಈಗ ಮಂತ್ರಿಯಾಗಿ ಆಯ್ಕೆ ಮಾಡಿದಾರೆ, ನನ್ನ ದಯವಿಟ್ಟು ಕೋಆಪರೇಷನ್ ಇರ್ಲಿ. ನನಗೆ ಒಂದು ಕ್ಷಣಕ್ಕೆ 7:15 ಕಾಲ್ ಮಾಡಿದ್ದಾರೆ. ಒಂದು ಕ್ಷಣಕ್ಕೆ ನನಗೆ ಶಾಕು ಮತ್ತೆ ಆಶ್ಚರ್ಯ. ಹೌದಾ, ಇಷ್ಟೊಂದು ಒಳ್ಳೆತನ ಇದೆಯಾ ಮನುಷ್ಯನಲ್ಲಿ? ಗೆದ್ದು ಮಂತ್ರಿ ಆದ್ಮೇಲೆ ನನಗೆ ಫೋನ್ ಮಾಡಿರೋ ಅವಶ್ಯಕತೆ ಇತ್ತಾ? ಫೋನ್ ಮಾಡಿ ಹೇಳ್ತಿದ್ದಾರೆ ಅಂದ್ರೆ ನಾನೇ ಏನಾದ್ರು ಹಠಕ್ಕೆ ಬಿದ್ಬಿಟ್ಟು ಸಣ್ಣವನ್ನ ಆಗ್ಬಿಟ್ಟ? ಎಗೇನ್ ಸೋಷಿಯಲ್ ಮೀಡಿಯಾ ನನ್ನ ಮಂತ್ರಿಗಳು ಹೀಗೆ ಅಂತ ನನ್ನ ಜೊತೆ ಮಾತಾಡಿ ದೊಡ್ಡವರಾದ್ರು ಹಠಕ್ಕೆ ಬಿದ್ದು ನಾನು ಚಿಕ್ಕವನಾದೆ ಅಂತ ನನ್ನನ್ನೇ ಗೇಲಿ ಮಾಡ್ಕೊಂಡು ಬರ್ಕೊಂಡೆ. ನನ್ನನ್ನೇ ಗೇಲಿ ಮಾಡ್ಕೊಂಡು ಅದಾದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಮಾತಾಡಿದೆ. ಯಾವುದೋ 1-2-3 ಇಶ್ಯೂಸ್ ಹೋಗಿದ್ದೆ, ಅವೆಲ್ಲದನ್ನು ಅಡ್ರೆಸ್ ಮಾಡಿದ್ರು, ಮಾತಾಡಿದ್ರು, ಆಯ್ತು. ಇದೆಲ್ಲ ಆದ್ಮೇಲೆ ಪುನಃ ಇನ್ನೊಂದ್ ಸಾರಿಗೆ MP ವಿಚಾರಕ್ಕೆ ಅಂತ ಮಾತಾಡಿದಾಗ ಬಹುಶಃ ನಿಮಗೆ ಗೊತ್ತಿದೆ, 4-5 ಸಾರಿ ಅವ್ರ ಬಾಯಲ್ಲೂ ನನ್ನ ಹೆಸರನ್ನು ಹೇಳಿದ್ದಾರೆ. ಮೊದಲನೇ ಹೆಸರಾಗೂ ನನ್ನ ಹೆಸರನ್ನು ತಗೊಂಡು ಮಾತಾಡಿದ್ದಾರೆ. ಆಯ್ತು, ಟಿಕೆಟ್ ಕೊಡ್ಲೇಬೇಕು ಅನ್ನೋದಾದ್ರೆ ಮಾನದಂಡ ಯಾವುದು ಅನ್ನೋ ವಿಚಾರ ಬಂತು. ಟಿಕೆಟ್ ಕೊಡುವಾಗ ಮಾನದಂಡ ಅಂತ ಬಂದ್ರೆ ದುಡ್ಡೇ ಮಾನದಂಡ ಅಂತ ಅನ್ನುವಂಥದ್ದು ಈಗ ಮನವರಿಕೆ ಆಗ್ತದೆ. ಜನಗಳಾಗ್ಲಿ, ವಿಷಯ ಆಗ್ಲಿ, ಪರಿಚಯ ಆಗ್ಲಿ, ಸಂಬಂಧಗಳಾಗ್ಲಿ, ಜನಭವಣಿಕೆ ಆಗ್ಲಿ, ಮುಂದಿನ ಕಾಳಜಿ ಆಗ್ಲಿ, ದೂರದರ್ಶಿತ್ವ ಇರುವಂತಹ ವಿಚಾರಗಳಾಗ್ಲಿ, ಅಥವಾ ಈತನಿಗೆ ಅವಕಾಶ ಕೊಟ್ರೆ ಗೆಲ್ಲಬಲ್ಲನ ಇಲ್ವಾ ಅಂತನ್ನುವಂತ ಯೋಚನೆಗಳಾಗ್ಲಿ ಯಾವುದು. ನಾವು 6 ಜನ 7 ಜನ MLAಗಳಿದ್ದೀವಿ. ನಮ್ಮ ಹತ್ರ ದುಡ್ಡಿರೋ ಕ್ಯಾಂಡಿಡೇಟ್ ಇದ್ದಾರೆ. ನಾವು ಗೆದ್ದೇ ಗೆಲ್ತೀವಿ. ಇದೇ ವಿಚಾರದಲ್ಲೇನೆ ನಾವು 8 ಜನ MLAಗಳಿದ್ದೀವಿ, 3 ಜನ MLCಗಳಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ನನ್ನ ಮಗನ್ನ ನನ್ನ ಜಿಲ್ಲೆ ಜನ ಜೊತೆ ನನ್ನನ್ನು ಪ್ರೀತಿಸೋ ಜನ ವಿಶೇಷವಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ. ಹಿಂಗಿದ್ಮೇಲೆ ನನ್ನ ಮಗ ಗೆಲ್ಲದೆ ಯಾರು ಗೆಲ್ತಾರೆ ಅಂತ ಕುಮಾರಸ್ವಾಮಿ ಅವರು ಯೋಚನೆ ಮಾಡಿದ್ರು. ಅವ್ರು ಅನ್ಕೊಂಡಿದ್ದಷ್ಟು ಸತ್ಯ ಆಯ್ತು. ಅದಷ್ಟು ನೀವು ಈಗ ಯೋಚನೆ ಮಾಡಿದ್ರೆ
ಕುಮಾರಸ್ವಾಮಿ ಅಷ್ಟು ಜನಾನುರಾಗಿ ನೀವಲ್ಲ, ಕ್ಯಾಂಡಿಡೇಟ್ ಆಗಿರೋ ಚೀಫ್ ಮಿನಿಸ್ಟರ್ ಮಗ ಅಲ್ಲ. ಅವ್ರ 8 ಗೆದ್ದಿದ್ರು, ನೀವು 7 ಗೆದ್ದಿದ್ದೀರಿ. ಈಗಲೂ ನೀವು ಅದೇ ಚಿತ್ತಕ್ಕೆ ಬಿದ್ದು ನೀವು ಚುನಾವಣೆ ಮಾಡ್ತೀನಿ ಅಂತ ಹೊರಟ್ರೆ ಈ ಜಿಲ್ಲೆ ಜನ ಅಷ್ಟು ಸುಲಭಕ್ಕೆ ಇಂಥ ವಿಷಯಗಳಲ್ಲಿ ಬಗ್ಗೋ ಮಕ್ಕಳಲ್ಲ. ಯಾರನ್ನು ಬಿಟ್ಟಿಲ್ಲ. ಇವರು ಸಾವ್ಕಾರ್ ಚೆನ್ನಯ್ಯ ಮುಖ್ಯಮಂತ್ರಿಗಳಾಗಿ ಹೋಗ್ತಾರೆ ಅಂತ 1957ರಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದಾಗ ಸಾವ್ಕಾರ್ ಚೆನ್ನಯ್ಯನವರು ಮತ್ತೆ ನೆಟ್ಟಿಗಪ್ಪನವ್ರ ಮಧ್ಯೆ ಜಗಳ ಆಗ್ತಿರುತ್ತೆ. ಅಂದ್ರೆ ಹೀಗೆ ಇದು ಏನು ಒಕ್ಕಲಿಗ ಲಿಂಗಾಯತರು ಲಾಬಿ, ಹಳೆ ಮೈಸೂರು ಮತ್ತೆ ಉತ್ತರ ಕರ್ನಾಟಕದ ಲಾಬಿ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದಾಗ ಈ ಜಿಲ್ಲೆ ಜನ ಯಾವ ಮುಖ್ಯಮಂತ್ರಿ ಆಯ್ತಾನೋ ಬಿಡ್ತಾನೋ ಸಾವ್ಕಾರ್ ಚೆನ್ನಯ್ಯ ಮೈಸೂರಿನವರು, ಈ ಬೊಮ್ಮೇಗೌಡರು ಗಾಂಧಾಳವರು ಇಲ್ಲೇ ಇರೋರು ಅಂತ ಬೊಮ್ಮೇಗೌಡರನ್ನು ಗೆಲ್ಲಿಸಿ ಸಾವ್ಕಾರ್ ಚೆನ್ನಯ್ಯ ಸೋಲಿಸ್ತಾರೆ. ಇದು ಇತಿಹಾಸ, ಈ ಜಿಲ್ಲೆ ಇತಿಹಾಸ. ಎಲ್ಲ ಇಡೀ ಜಿಲ್ಲೆ ಇಡೀ ರಾಜ್ಯ ಪೂರ್ತಿ 27 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಒಂದ್ಸಾರಿ ಮಂಡ್ಯದಲ್ಲಿ ಮಾತ್ರ ಶಂಕರೇಗೌಡರನ್ನು ಗೆಲ್ಲಿಸ್ತಾರೆ. 1.25 ಲಕ್ಷ ಓಟಲ್ಲಿ ಶಂಕರೇಗೌಡರನ್ನು ಗೆಲ್ಲಿಸ್ತಾರೆ. ಎಸ್.ಎಂ. ಕೃಷ್ಣ ಆ ಸಾರಿ ಗೆದ್ದಿದ್ರೆ ನಂಬರ್ 2 ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಸೆಂಟ್ರಲ್ ಗವರ್ಮೆಂಟ್. ಎಸ್.ಎಂ. ಕೃಷ್ಣ ಅವ್ರನ್ನ 1.25 ಲಕ್ಷ ಓಟಲ್ಲಿ ಸೋಲಿಸ್ತಾರೆ. ಸೊ ಈ ಜನ ಕಳೆದ ಸಾರಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಅಷ್ಟು ಹುಚ್ಚು ಅಭಿಮಾನ ಇರೋ ಜನ ಕೂಡ ಸೇರ್ಕೊಂಡು ಕಳೆದ MP ಎಲೆಕ್ಷನ್ ಬಹುಶಃ ಚುನಾವಣೆ ಮುಗಿಯುವವರೆಗೆ ಯಥಾವತ್ತಾಗಿ ಅವರ ನಿರೀಕ್ಷೆಗೂ ಮೀರಿ ನಾನು ಕೆಲಸ ಮಾಡಿದ್ದೀನಿ. ಅಷ್ಟು ಮಟ್ಟಿಗೆ ತೃಪ್ತಿ ಇದೆ. ಆದ್ರೆ ಇವತ್ತಿಗೆ ನಾನು ಅದನ್ನ ನಿರ್ವಹಣೆ ಮಾಡುವಂತಹ ಮನಸ್ಥಿತಿನಲ್ಲೂ ಇಲ್ಲ. ಇದರ ಜೊತೆಗೆ ಅಂತಹ ವಾತಾವರಣ ಕೂಡ ತೀರಾ ಕಲುಷಿತ ಆಗಿರೋದ್ರಿಂದ ನಾನು ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ತೆರಳುವಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಹಾಗಾಗಿ KPCC ಅಧ್ಯಕ್ಷರಿಗೆ ನನ್ನ KPCC ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಈಗಾಗಲೇ ಕಳೆದ ತಿಂಗಳೇ ಕೊಟ್ಟಿದ್ದೀನಿ. ಅದನ್ನ ಅವ್ರ ಕಚೇರಿಗೆ ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಈಗ ಇನ್ನೊಂದ್ ಸಾರಿ ಅದು ಅಕ್ಸೆಪ್ಟ್ ಆಗ್ಲಿ ಅನ್ನೋ ಕಾರಣಕ್ಕೆ ಸಾರ್ವಜನಿಕವಾಗಿ ನಾನು ಹೇಳಿ ನನ್ನ ಅಧ್ಯಕ್ಷರಿಗೆ ಮುಜುಗರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಕ್ ಬಂದಿರ್ಲಿಲ್ಲ. ಕಳೆದ ತಿಂಗಳೇ ಕೊಟ್ಟಿದ್ದೀನಿ. ಆದ್ರೆ ಯಾವಾಗ ಅಕ್ಸೆಪ್ಟ್ ಆಗಿಲ್ಲ, ಈಗ ವಿಧಿ ಇಲ್ಲ, ನಾನು ಸಾರ್ವಜನಿಕವಾಗಿ ತಮ್ಮಗಳ ಮುಖಾಂತರ, ಪತ್ರಕರ್ತ ಸ್ನೇಹಿತರುಗಳ ಮುಖಾಂತರ ಅವ್ರಿಗೆ ಅದು ತಲುಪಲಿ, ಸೊ ನನಗೆ ಆ ಬಿಡುಗಡೆ ಕೊಡ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸಾರಿ ನಾನೀಗ ರೆಸಿಗ್ನೇಷನ್ ಲೆಟರ್ನ ರಿಮೈಂಡ್ ಮಾಡಿ ಕಳಿಸ್ತಾ ಇದ್ದೀನಿ. ಅದರಲ್ಲೇ ಇಲ್ಲಿದೆ, ಒಂದು ಸೆಂಟೆನ್ಸ್ ಮಾತ್ರ ಅಡಿಷನಲ್ ಆಗಿ ಆಡ್ ಮಾಡಿದ್ದೀನಿ, ಬಿಟ್ಟರೆ ಉಳಿದಿದ್ದೆಲ್ಲ ಯಥಾವತ್ತಾಗಿದೆ. ಆಯ್ತಪ್ಪ, ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷದಿಂದ ಇದ್ದವ್ರು ಇದಕ್ಕಿದ್ದಂಗೆ ಯಾಕೆ ಬಿಡಕ್ ನೀವು ರೆಡಿ ಆದ್ರಿ ಅಂತದೇನ ನ್ಯಾಯ ಆಯ್ತು? ಎಲ್ಲರದ್ದು ನನ್ನ ಸ್ನೇಹಿತರುಗಳು, ನನ್ನ ಹಿತೈಷಿಗಳು ಕೇಳೋ ಮೊದಲನೇ ಪ್ರಶ್ನೆ, ಸರ್ಕಾರ ಬಂದು ಇನ್ನೂ 1 ವರ್ಷ ಆಗಿಲ್ಲ, ಇನ್ನೂ 4 ವರ್ಷ ಟೈಮ್ ಅದೇ, ಈಗಲೇ ಕೊಡ್ತೀರಿ? ಒಂದು. ಎರಡನೇದು, ಗೆದ್ದಿದ್ದೀರಿ, ಕೂಲಿ ತಗೊಳ್ಳಿ, ಇದು ಎರಡನೇದು. ಮೂರನೇದು, ಅವಕಾಶ ಸಿಕ್ಕಾಗ ಈಗ ಮುಟ್ಕೊಂಡೇ ಹೋದ್ರೆ ನೀವು ಏನ್ ಮಾಡಕ್ ಸಾಧ್ಯ, ಏನ್ ಮುಂದೆ ನಿಮ್ ನಿಲುವೇನು, ನಾವೇನಾಗ್ಬೇಕು, ಈ ಪ್ರಶ್ನೆಗಳೆಲ್ಲವೂ ಇದಾವೆ. ಬಹುಶಃ ನಿಮ್ಮಲ್ಲಿ ಬಹುತೇಕ ಜನರುಗಳಿಗೆ ಗೊತ್ತಿದೆ, ಪತ್ರಕರ್ತರಿಗಂತೂ ವಿಶೇಷವಾಗಿ ಗೊತ್ತಿದೆ. ಅದೇನ್ ಬೇಕಾಗಿಲ್ಲ, ನೀವೀಗ ಪತ್ರಕರ್ತರು ಸ್ಕೂಪ್ ರಿಪೋರ್ಟ್ ಮಾಡಿ, ನೀವು ನಮಗೆ ಯಾರು ಅಂತ ಹುಡುಕಿ. ಇಲ್ಲ, ನೇರವಾಗಿ ಹೇಳೋದು ಏನ್ ಬೇಕಾಗಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನನ್ನ ಪಕ್ಷಕ್ಕೆ ಗ್ಯಾಂಗ್ರೀನ್ ತಗಲಿದೆ, ಗ್ಯಾಂಗ್ರೀನ್ ತೆಗಿಬೇಕು. ಆಸ್ಪತ್ರೆ ನೋಡೋಣ, 22 ಆಸ್ಪತ್ರೆ ಅಲ್ಲ, ಗೊತ್ತಿಲ್ಲ. ಇನ್ನೊಮ್ಮೆ ಇಬ್ರು ನನ್ನ ಸ್ನೇಹಿತರೆ. ಶಿಫ್ಟ್ ಆಗ್ಲೇಬೇಕು, ಮನೆ ಒಳಗೆ ಮರ್ಯಾದೆ ಇಲ್ಲ ಅಂತ ಅನ್ನೋದಾದ್ಮೇಲೆ ಮನೆಯಿಂದ ಹೊರಗೆ ಹೋಗ್ಲೇಬೇಕ್ರಿ. ಕಾಂಗ್ರೆಸ್ ಉಳಿಸ್ಕೊಳಕ್ಕೆ ಏನ್ ಮನೆಯಿಂದ ಚಕಡಿಗೆ ಹೋಗ್ಬೇಕು, ಹಂಗೇನಿಲ್ಲ. ಅದು ಆಮೇಲೆ ಅವ್ರು ಏನೇನಾಯ್ತದ ನೋಡೋಣ ಅಂತ. ಸೊ ಹೊರಗಡೆ ಕರ್ಕೊಂಡು ಬರೋರ ವಿರುದ್ಧ ಹೋರಾಟ ಗಿರಾಟ ಏನಾದ್ರು ಮಾಡ್ತೀರಾ ಸರ್? ನಾನು ಬಂದೂರ್ ವಿರುದ್ಧ ನಾನು ಹೋರಾಟ ಮಾಡಕ್ ಹೋಗುದಿಲ್ಲ. ಬರೋರು ಬರ್ಬೋದು, ಬಟ್ ನೀವು ಐಡೆಂಟಿಫೈ ಮಾಡ್ಬೇಕಲ್ಲ ಸರ್, ಯಾರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಾದ್ರೆ ನೀವು ಒಂದಷ್ಟು ಹುಡುಕ್ಬೇಕಲ್ಲ. ಬಂದಾಗ ನನ್ನ ಮನೆ ಒಳಗೆ ಯಾರೋ ನುಗ್ತಿದ್ದಾರೆ ಅಂತ ಬಂದಾಗ ಮನೆ ಒಳಗಡೆ ಇರೋ ಯಜಮಾನ ಮನೆಯವರು ಸೇಫ್ ಗಾರ್ಡ್ ಮಾಡ್ಕೊಂಡು ಕರಿಬೇಕಾಗಿರೋದು, ಉಳಿದದ್ದನ್ನ ಜೋಪಾನ ಮಾಡ್ಬೇಕಾಗಿರೋದು ಮನೆ ಯಜಮಾನನ ಕೆಲಸ. ಆದ್ರೆ ಮನೆ ಯಜಮಾನ ನೀವು ಯಾರಾದ್ರೂ ಬದಲಿ ನೀವು ಹೋಗಿ ಅಂತ ಅನ್ನೋ ತೀರ್ಮಾನದಲ್ಲಿದ್ರೆ ಯಾರೇನು ಮಾಡಕ್ಕಾಗಲ್ಲ. ಬಟ್ ಅವರು ಹೊರಗಿನವರಲ್ಲ, ನಾಟಿ ಬ್ರೀಡ್ ಅಂತಾರಲ್ಲ ಸರ್, ನಾಟಿ ಬ್ರೀಡ್ ಹೊರಗಿನವರಲ್ಲ, ಅವರು ಇಲ್ಲಿಯವರೇ. ಯಾರು ಸರ್ ನಾಟಿ ಬ್ರೀಡ್? ಸಚಿವರು ಹೇಳಿದ್ರು. ಸಚಿವರು ನಾಟಿ ಕೋಳಿ ತಿಂದಿಲ್ಲ ಸರ್. ಅವರು ಬಹಳ ದಿನ ಆಯ್ತು ಅವರು ಬೆಂಗಳೂರು ಬಿದ್ದು, ಅವರು ಗಿರಿರಾಜ ಕೋಳಿನೇ ನಾಟಿ ಕೋಳಿ ಅಂತ ಅನ್ಕೊಂಡಿರಂಗ್ ಕಾಣ್ತದೆ ಸರ್. ಪರಿಸ್ಥಿತಿ ಹಂಗಿಲ್ಲ ಸರ್. ಅದು ನಾಟಿ ಬ್ರೀಡ್ ಅಂತ ಅನ್ನುವಂಥದ್ದು ಹೇಳ್ಬೇಕು ಅಂದ್ರೆ ಅವ್ರಿಗೊಂದಷ್ಟು ಪ್ರಜ್ಞೆ ಇರ್ಬೇಕು ಸರ್. ನಮ್ಮೂರಲ್ಲಿ ನಮ್ಮ ಪೌಲ್ಟ್ರಿಲ್ ಬೆಳೆದ ಕೋಳಿ ಎಲ್ಲ ನಾಟಿ ಆಗ್ಬಿಡುದಿಲ್ಲ ಸರ್. ನಮ್ಮ ಪೌಲ್ಟ್ರಿಲ್ ಬೆಳೆದ ಕ್ಷಣಕ್ಕೆ ನಾಟಿ ಅಲ್ಲ ಸರ್. ನಾಟಿ ಅಂದ್ರೆ ತಿಪ್ಪೆ ಮೇಲೆ ಮೇಯ್ಕೊಂಡು ಅಲ್ಲೇ ಓಡಾಡ್ಕೊಂಡು ಮನೆಯಲ್ಲಿ ನುಚ್ಚು ಪಚ್ಚು ತಗಳು ಪಂಗಳು ಹಾಕಿ ತಿನ್ಕೊಂಡು ಬೆಳೀತದಲ್ಲ, ಅದು ನಾಟಿ.
ಇದು ನಮ್ಮೂರಲ್ಲೇ ಬೆಳೆದಿರೋ ಬ್ರಾಯ್ಲರ್ ಕೋಳಿ, ಬಟ್ ನಾನು ಅವ್ರಿಗೆ ಬೈಯುವುದಿಲ್ಲ. ನೀವು ಕೇಳಿದ ಪ್ರಶ್ನೆ ಸ್ಟಾರ್ ಚಂದ್ರ ತಗೊಂಡೋಯ್ತದೆ, ನಾನು ಅವ್ರ ವಿಷಯಕ್ಕೆ ಹೋಗೋದಿಲ್ಲ. ನಿಮಗೆ ಬ್ರೀಡ್ ಯಾವುದು ಅನ್ನೋದು ಗೊತ್ತಿಲ್ಲ. ಈಗ ಬೆಂಬಲ ಕೊಡ್ತಿರೋ ಇಲ್ವಾ ಸರ್ ಈಗ ಅವ್ರಿಗೆ ಎಲೆಕ್ಷನ್ ಅಲ್ಲಿ ನಿಮ್ಮ ನಿಲುವು ಹೆಂಗಿರುತ್ತೆ? ಈ ಚುನಾವಣೆಯಲ್ಲಿ ನಾನು ಫಸ್ಟೇ ಹೇಳಿದ್ದೀನಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಇದೇ ಅಭ್ಯರ್ಥಿನೇ ಅಂತಾನೆ ಕಂಟಿನ್ಯೂ ಮಾಡೋದಾದ್ರೆ ಬಹುಶಃ ನಾವು ವ್ಯತಿರಿಕ್ತವಾದ ತೀರ್ಮಾನ ತಗೋಬೇಕಂತ ಬರುತ್ತೆ. ಇನ್ನೂ ಏನು ಆ ತೀರ್ಮಾನ ಆಗಿಲ್ಲ. ಅದನ್ನ ಮಾಡಬೇಕು ಅಂದ್ರೆ ನಾನು ನನ್ನ ಎಲ್ಲ ಸಪೋರ್ಟರ್ಸ್ ಜೊತೆನೂ ಮಾತಾಡ್ಬೇಕು. ನಾನು ತಗೊಳ್ಳೋ ತೀರ್ಮಾನಕ್ಕೆ ವೆಂಕಟರಮಣೇಗೌಡರು ಒಬ್ಬರೇ ಅಲ್ಲ, ಜಿಲ್ಲೆ ಬಿಟ್ಟು ಹೊರಗಿನಿಂದ ಹೊಸದಾಗಿ ಪಕ್ಷದೊಳಗಡೆ ಕರ್ಕೊಂಡ್ಬಂದು ನಿಲ್ಸಿದ್ರೆ ಯಾವ ನಿಲ್ಸಿದ್ರು ಅಷ್ಟೇ. ವೆಂಕಟರಮಣೇಗೌಡ ನಾಗಮಂಗಲ ಇರ್ಬೋದು, ವೆಂಕಟರಮಣೇಗೌಡ ಕಾಂಗ್ರೆಸ್ ಪ್ರೈಮರಿ ಮೆಂಬರ್ ಅಲ್ಲ. ಸರಿ ಸರ್, ಅವ್ರು ಏನಾದ್ರು ನಿಂತ್ರೆ ಈಗ ಹೆಸರು ಅನೌನ್ಸ್ ಆಗೈತೆ, ಎಲ್ಲ ಅನೌನ್ಸ್ ಮಾಡಿದರು? ಇವತ್ತು ಮಾಡಿದ್ದಾರೆ ಸರ್. ಎಲ್ಲಿ ಮಾಡಿದರು ಸರ್? ಅನೌನ್ಸ್ ಎಲ್ಲಿ ಮಾಡಿದರು ಸರ್? ಅದರಲ್ಲೇ ಮಂತ್ರಿಗಳು, ನಮ್ಮ ಮಂತ್ರಿಗಳು ಮತ್ತೆ ನಮ್ಮ ಮಂಡ್ಯ ಶಾಸಕರು, ಯುವ ಶಾಸಕರು, ನನ್ನ ಸ್ನೇಹಿತರು ಇಬ್ರದ್ದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಬಗ್ಗೆ ನಮ್ ಗಡಿಗ ಬಹಳ 100 ಸಾರಿ ಯೋಚನೆ ಮಾಡ್ಬೇಕು. ಗಡಿಗ ರವಿಕುಮಾರ್ ವೆಂಕಟರಮಣೇಗೌಡ್ರೆ ಮುಂದಿನ ಅಭ್ಯರ್ಥಿ ಅಂತ ಕೈ ಹಿಡ್ಕೊಂಡು ಓಡಾಡ್ಬಿಟ್ಟು ಮಂತ್ರಿಗಳನ್ನ ನೀವೇ ಎಲ್ಲ ಕೇಳಿದ್ರಿ. ನಾನ್ ರೆಸ್ಪಾನ್ಸಿಬಿಲಿಟಿ ಇರೋ ಪರ್ಸನ್, ನಾನು ಹಂಗೆ ಹೇಳಕ್ ಆಗುದಿಲ್ಲ ಅಂತ. ಆದ್ರೆ ರವಿ ರೆಸ್ಪಾನ್ಸಿಬಲ್ ಪರ್ಸನ್, ಇಟ್ಸ್ ನಾಟ್ ದ ಥಿಂಗ್. ಹೇಳಿ ಸರ್. ನನ್ನ ಅಬ್ಸರ್ವೇಷನ್ ಇದೆ ಇದು ವೈಯಕ್ತಿಕನೂ ಇರ್ಬೋದು. ಹೇಳಿ ಸರ್. ಇದು ಸಂಸದರು ಹೇಳಿದ್ರು, ಈಗ ಎಲ್ಲರೂ ನಿಮ್ಮನ್ನ ಬಳಸ್ಕೊಂಡು ಹಾಗೆ ಬಿಸಾಕಿದ್ರು ಅಂತ ಅನ್ಸುತ್ತಾ? ಇದನ್ನ ಸರ್ ಲೈಟರ್ ನೋಟಲ್ಲೂ ಹೇಳ್ತೀನಿ, ಸೀರಿಯಸ್ ಆಗೂ ಹೇಳ್ತೀನಿ. ಈಗ ಹೇಳಿದ್ರೆ ನಮ್ಗೆ ಗಡು ಬರುವುದಿಲ್ಲ. ರಾತ್ರಿ 8-9 ಗಂಟೆ ಮೇಲೆ ಕೇಳಿದ್ರೆ ಅಳ್ತೀನಿ ಸರ್. ನೀವ್ ಹೇಳ್ತಿರೋದು ಅಷ್ಟು ಸತ್ಯ ಸರ್. ಈಗ ಹೇಳಿದ್ರೆ ನಗ್ತೀನಿ, ರೇಗಿಸ್ತೀನಿ ಸರ್. ರಾತ್ರಿ 8-9 ಗಂಟೆ ಆದ್ರೆ ಒಂದು ಸಿಟ್ಟು ಬರುತ್ತೆ ಸರ್, ಇಲ್ಲ ಅಳು ಬರುತ್ತೆ ಆಗುತ್ತೆ. ಇನ್ನೂ ಗೊತ್ತಿಲ್ಲ. ಅಲ್ಲ, ಅಪ್ಪಿತಪ್ಪಿ ಮೈತ್ರಿ ಅಭ್ಯರ್ಥಿರು ಅವರೇ ಆದ್ರೆ ಏನ್ ಮಾಡ್ತೀರಿ? ನನ್ನ ಹಣೆ ಬರ ಅಂತ ಜಮೀನು ಸೇರ್ಕೊಂಡ್ಬಿಡ್ತೀನಿ ಎಲೆಕ್ಷನ್ ಮುಗಿಯವರಿಗೆ. ಅಲ್ಲ, ನಿಮ್ ಮೇಡಮ್ ನಾನೇ ಅಭ್ಯರ್ಥಿ ಅಂತಾರಲ್ಲ ಅಂತ ನೋಡಿ ನೀವು ಎಷ್ಟರ ಮಟ್ಟಿಗೆ ಈಗಲೂ ನಾನು ನನ್ನ ಚಂತೆ ಇಳ್ಕೊಂಡ ಮೇಲೂ ನಿಮ್ ಮೇಡಮ್